ಕಮಲ್ ಹಾಸನ್ ಹೇಳಿಕೆಗೆ ಮಾಜಿ ಸಂಸದೆ ಸುಮಲತಾ ಖಂಡಿಸಿದ್ದಾರೆ. ಕನ್ನಡಕ್ಕೆ ಅಪಮಾನವಾದರೆ ಕನ್ನಡಿಗರು ಸಹಿಸಲ್ಲ. ಕನ್ನಡದ ಭಾಷೆ ಅದರದ್ದೇ ಆದ ಘನತೆ ಇದೆ. ಯಾರೊಬ್ಬರ ಹೇಳಿಕೆಯಿಂದ ಕನ್ನಡದ ಘನತೆ ಕುಗ್ಗಲ್ಲ, ಅದು ಕುಗ್ಗಲ್ಲ. ಆದರೆ ಈ ರೀತಿ ಅವಮಾನ ಮಾಡುವಂಥವರಿಗೆ ಉತ್ತರವನ್ನ ಕೊಡುವಂಥ ಕೆಲಸ ಆಗಬೇಕಲ್ಲ. ಸೀನಿಯರ್ ನಟರಾಗಿ ಯೋಚಿಸಿ ಮಾತನಾಡಬೇಕು. ಕರೆಕ್ಟ್. ಬೆಂಗಳೂರಿನಲ್ಲಿ ಮಾಜಿ ಸಂಸದೆ ಸುಮಲತಾ ಅವರು ಹೇಳಿದ್ದಾರೆ. ಅನ್ನೋದು ಎಲ್ಲರ ಒಂದು ವಿಚಾರ. ಯಾಕಂದರೆ ಕನ್ನಡಿಗರಿಗೆ ಭಾಷೆ ಅನ್ನೋದು ತುಂಬ ಒಂದು ಹೆಮ್ಮೆ ಆದ ವಿಷಯ. ಇದು ತುಂಬ ಒಂದು ಸೆನ್ಸಿಟಿವ್ ವಿಷಯನೂ ಅಷ್ಟೇ. ಸೊ ಏನೇ ಇರಲಿ, ಅವರ ಅಭಿಪ್ರಾಯ ಅವರು ತಿಳಿಸಿದ್ದಾರೆ. ಈಸ್ ಅ ಸೀನಿಯರ್ ಆರ್ಟಿಸ್ಟ್, ಆ ಗೌರವ ಇದೆ ನಮ್ಮೆಲ್ರಿಗೂ. ಆದರೆ ಈ ಒಂದು ಹೇಳಿಕೆ ಖಂಡಿತ ಕನ್ನಡಿಗರಿಗೆ ನೋವು ಕೊಡುವಂಥ ವಿಷಯನೇ ಇದು. ಯಾರೂ ಅಂದರೆ ನಾವು ಯಾರು ಪಂಡಿತರಲ್ಲ, ಭಾಷಾ ಪಂಡಿತರಲ್ಲ. ನಾವು ಯಾರೂ ಅಷ್ಟು ಸಾವಿರಾರು ವರ್ಷಗಳ ಹಿಂದೆ ಹೋಗಿ ಯಾವುದು ಫಸ್ಟು, ಯಾವ ಭಾಷೆಯಿಂದ ಯಾವ ಭಾಷೆ ಹುಟ್ಟಿದ್ದು ಅನ್ನೋದು ನಮ್ಗೆ ಯಾರಿಗೂ ಖಂಡಿತ ಗೊತ್ತಿದೆ ಅಂತ ಯಾರು ಹೇಳೋಕೆ ಬರಲ್ಲ. ಸೊ ಅಂತ ಗೊತ್ತಿಲ್ಲದೆ ನನ್ನ ಸಹೋದ್ಯೋಗಿ ಫಿಲ್ಮ್ ಬ್ಯೂರೋಯಿಂದ ಧನು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಧನು, ಯಾವ ರೀತಿ ಆಗ್ತಾ ಇದೆ ಅಂತಂದ್ರೆ ವಿತರಕರಿಂದ ಹಿಡಿದು ಹೋರಾಟಗಾರರಿಂದ ಹಿಡಿದು ನಟಿಯರಿಂದ ಹಿಡಿದು ಎಲ್ಲರೂ ಮಾತನಾಡ್ತಾ ಇರೋದೇನಂತಂದ್ರೆ ಕಮಲ್ ಹಾಸನ್ಗೆ ನಾವು ಏನೋ ಉಪಕಾರ ಮಾಡ್ತಾ ಇದ್ದೀವಿ, ಏನೋ ಅವರನ್ನ ಹೋಗಿ ಮಾತನಾಡಿಸ್ಕೊಂಡು ಬಂದು ಅವರನ್ನ ಕನ್ವಿನ್ಸ್ ಮಾಡಿಕೊಂಡು ಅವರ ಹತ್ರ ನಾವು ಕ್ಷಮೆ ಕೇಳಿಸ್ಕೊಂಡು ಬರ್ತೀವಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಯಾಕೆ ನಮಗೆ ಸ್ವಾಭಿಮಾನ ಇಲ್ವಾ? ಕೇಳೋದಾದ್ರೆ ಕೇಳು, ಇಲ್ಲಾಂದ್ರೆ ಬಿಡು, ನಿನ್ ಫಿಲ್ಮ್ ಇಲ್ಲಿ ಬರೋಂಗಿಲ್ಲ, ನೀನ್ ಕರ್ನಾಟಕಕ್ಕೆ ಕಾಲಿಡೋಂಗಿಲ್ಲ. ಈ ಗಟ್ಟಿತನವನ್ನ ನಿಲುವನ್ನ ತೆಗೆದುಕೊಳ್ಳೋಕೆ ಯಾಕೆ ಹಿಂದೇಟಾಗ್ತಾ ಇದ್ದಾರೆ? ಏನ್ ಯಾರ ಮನೆ ಸಂಬಂಧಿಕರಂತೆ, ಯಾರ ಮನೆ ಅಣ್ಣ ತಮ್ಮಂದಿರಂತೆ ಇವರು ಈ ಥರ ಅನಿಸ್ಕೊಂಡು ಕೂತ್ಕೋಬೇಕಾ ಇವ್ರ ಹತ್ರ? ಎಸ್ ಅರುಣ್, ಈಗಾಗಲೇ ಏನಂದರೆ ಕಮಲ್ ಹಾಸನ್ ಹೇಳಿದ್ದ ಹೇಳಿಕೆಗೆ ಈಗಾಗಲೇ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಜೊತೆಗೆ ಆ ಹೇಳಿಕೆಯನ್ನು ಕೂಡ ಸಮರ್ಥಿಸಿಕೊಂಡಿರುವುದು ಮತ್ತೊಂದಿಷ್ಟು ಕನ್ನಡಿಗರನ್ನು ಕೆರಳಿಸಿರ್ತಕ್ಕಂಥದ್ದು. ಮತ್ತು ಕನ್ನಡ ಪರ ಹೋರಾಟಗಾರರು ಈಗಾಗಲೇ ವಾಣಿಜ್ಯ ಮಂಡಳಿಗೆ ಬಂದು ಮನವಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಸಭೆ ನಡೆಯುತ್ತಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ವಾಣಿಜ್ಯ ಮಂಡಳಿಗೆ ಮುತ್ತಿಗೆ ಹಾಕಿ ಅವರ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಕಮಲ್ ಹಾಸನ್ ಅವರು ಬಹಿರಂಗವಾಗಿ ಕ್ಷಮೆ ಕೇಳಲೇಬೇಕು, ಕ್ಷಮೆ ಕೇಳದೆ ಹೊರತು ಅವರ ಸಿನಿಮಾಗಳನ್ನು ರಿಲೀಸ್ ಮಾಡುವಂತಿಲ್ಲ. ಹಾಗೇನಾದರೂ ಮಾಡಿದರೆ ಸಿನಿಮಾಗಳ ಥಿಯೇಟ್ರಿಗೆ ನಾವು ನುಗ್ತೀವಿ, ಅಲ್ಲೂ ಕೂಡ ಹೋರಾಟ ಮಾಡ್ತೀವಿ, ಅವರ ಸಿನಿಮಾಗಳ ಇನ್ನು ಮುಂದೆ ಯಾವುದೇ ರೀತಿಯಾದಂಥ ಸಿನಿಮಾಗಳು ರಿಲೀಸ್ ಆಗಬಾರ್ದು ಅನ್ನೋ ಒಂದಿಷ್ಟು ಖಡಕ್ ವಾರ್ನಿಂಗನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತು ವಾಣಿಜ್ಯ ಮಂಡಳಿಯಲ್ಲೂ ಕೂಡ ಈಗ ಒಂದು ಸಭೆಯನ್ನು ಮಾಡಿರ್ತಕ್ಕಂಥದ್ದು. ಸಭೆಯಲ್ಲೂ ಕೂಡ ಒಂದು ಖಡಕ್ಕಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥಷ್ಟು ಹಿಂದೇಟುಗಳನ್ನು ಹಾಕಿರ್ತಕ್ಕಂಥದ್ದು. ಆದರೆ ಕನ್ನಡ ಪರ ಹೋರಾಟಗಾರರು ಹಾಗೂ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರಾದಂತಹ ಸಾರಾ ಗೋವಿಂದ್ ಅವರು ಕೂಡ ಒಂದು ಖಡಕ್ ವಾರ್ನಿಂಗನ್ನು ಕೊಟ್ಟಿರ್ತಕ್ಕಂಥದ್ದು. ಕಮಲ್ ಹಾಸನ್ ಅವ್ರ ಮೇಲೆ ನಮಗೆ ಯಾವುದೇ ರೀತಿಯಾದಂಥ ಕನಿಕರ ಇಲ್ಲ. ಕನ್ನಡ ಭಾಷೆ, ನೆಲ, ಜಲ ವಿಷಯ ಬಂದಾಗ ನಾವು ಎಲ್ಲರೂ ಒಂದಾಗ್ತೀವಿ, ಒಗ್ಗಟ್ಟಾಗ್ತೀವಿ. ಅವರು ಕ್ಷಮೆ ಕೇಳಲೇಬೇಕು. ಕ್ಷಮೆ ಕೇಳದೇ ಇದ್ರೆ ಅವರ ಸಿನಿಮಾಗಳನ್ನು ರಿಲೀಸ್ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನೋ ಒಂದಿಷ್ಟು ಮಾತುಗಳನ್ನು ಹೇಳಿರ್ತಕ್ಕಂಥದ್ದು. ಕನ್ನಡ ಪರ ಹೋರಾಟಗಾರರು ಕೂಡ ಮುತ್ತಿಗೆಯನ್ನು ಹಾಕಿದಂಥ ಸಂದರ್ಭದಲ್ಲಿ, ಒಂದು ಮಾತನಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ನಾವು ಅವರ ಸಿನಿಮಾಗಳನ್ನು ಬಿಡೋದಿಲ್ಲ, ಮತ್ತು ಅವ್ರಿಗೆ ತಲೆಗೀಲೆ ಕೆಟ್ಟಿದೆಯಾ ಕಮಲ್ ಹಾಸನ್ ಅವ್ರಿಗೆ? ಅವರು ಕಮಲ್ ಹಾಸನ್ ಅಲ್ಲ, ಕಮಂಗಿ ಹಾಸನ್ ಅನ್ನೋ ಒಂದು ಮಾತುಗಳನ್ನು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ಸಾಕಷ್ಟು ಈಗ ಕಮಲ್ ಹಾಸನ್ ವಿರುದ್ಧ ಈಗಾಗಲೇ ಆಕ್ರೋಶ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಮತ್ತೆ 2 ದಿನಗಳ ಗಡುವು, ಇವತ್ತು ಮತ್ತೆ ನಾಳೆ ಸಂಜೆ ಒಳಗಷ್ಟಿಗೆ ಕಮಲ್ ಹಾಸನ್ ಅವರು ಬಹಿರಂಗವಾಗಿ ಕ್ಷಮೆಯನ್ನ ಕೇಳಬೇಕು. ಕ್ಷಮೆ ಕೇಳದೇ ಇದ್ರೆ ಇದರ ಪರಿಣಾಮ ನೆಟ್ಟಿಗಿರಲ್ಲ. ಮುಂದಿನ ದಿನದಲ್ಲಿ ಅವರ ಸಿನಿಮಾಗಳು ಕರ್ನಾಟಕದಲ್ಲಿ ಬಿಡುಗಡೆ ಆಗೋದಿಲ್ಲ ಅನ್ನೋ ಒಂದಿಷ್ಟು ಮಾತುಗಳನ್ನು ಹೇಳಿರ್ತಕ್ಕಂಥದ್ದು. ಅರುಣ್, ಓಕೆ ಧನು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.